ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಶಿಲ್ಪಾ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ. ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ. ಏನಂದರೆ, ನಾವೇನು ಈ ಆತ್ಮಗಳು ಇರೋದ್ರ ಬಗ್ಗೆ ನಂಬ್ತೇವೆ, ಆದರೆ ನಮ್ಮ ಮನೆಯಲ್ಲಿ ಬೇರೆಯವರು ನಂಬಿಕೆಯನ್ನು ಇಟ್ಕೊಂಡಿಲ್ಲ. ಅವರಿಗೆ ಆರೋಗ್ಯ ಸಮಸ್ಯೆಗಳಿದ್ದಾವೆ, ಆರೋಗ್ಯ ಸಮಸ್ಯೆಗಳಿಂದ ಪೀಡನೆಗೆ ಒಳಗಾಗಿದ್ದಾರೆ. ಪರಿಹಾರ ಮಾಡಿಕೊಳ್ಳೋದು ಹೇಗೆ, ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ನಮ್ಮ ಯಜಮಾನರು ನಂಬ್ತಾರೆ, ಆದರೆ ಮನೆ ಅನ್ಯ ಜನ ನಂಬೋದಿಲ್ಲ. ಇದಕ್ಕೆ ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ಆಸ್ಪತ್ರೆಗೆ ಹೋದರೂ ಗುಣ ಆಗೋದಿಲ್ಲ, ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ. ಈ ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಚಾರ ಇರಲಿದೆ. ವಿಡಿಯೋ ಮುಂದುವರಿಸುವ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಗಳನ್ನೇ ಅಪ್ಲೋಡ್ ಮಾಡ್ತೇನೆ, ಅದರ ನೋಟಿಫಿಕೇಷನ್ ಸಿಗುತ್ತೆ. ಹಳೆ ವಿಡಿಯೋ ಕೂಡ ನೀವು ಈ ಒಂದು ಚಾನಲ್ನಲ್ಲಿ ವೀಕ್ಷಿಸ್ಬೋದು. ಹಾಗೆ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ಲಭ್ಯ ಇದೆ. ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ. ದೇಹಕ್ಕೆ ಹಚ್ಚೋದು ಬೇರೆ, ತಲೆಗೆ ಹಚ್ಚೋದು ಬೇರೆ. ಹಾಗೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್ ದೇಹಕ್ಕೆ ಇಟ್ಕೊಳ್ತಕ್ಕಂಥದ್ದು, ಮನೆಗೆ ಹಾಕ್ತಕ್ಕಂಥದ್ದು ಮಾಡಿದ್ರೆ ಆತ್ಮಗಳ ಸಮಸ್ಯೆ, ತಂತ್ರಮಂತ್ರ, ವಾಮಾಚಾರ ಸಮಸ್ಯೆ ನಿವಾರಣೆ ಆಗುತ್ತೆ. ಫೋನ್ ನಂಬರ್ 6364205078. ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ. ಇದನ್ನು ನೀವು ಮನೆಯಲ್ಲಿ ಅಂಗಡಿ ಬಳಿಗೆ ಮುಂಗಟ್ಟು ವ್ಯವಹಾರ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ವ್ಯವಹಾರಗಳು ಚೆನ್ನಾಗೋದು, ತಾಂತ್ರಿಕ ಮಾಂತ್ರಿಕ ಬಾಧೆಗಳಿದ್ದರೆ ನಿವಾರಣೆ ಆಗುತ್ತೆ. ಹಾಗೆ ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಮಾಡಿಸ್ಬೋದು. ಯಂತ್ರ ಮಂತ್ರದ ಬಗ್ಗೆ, ಧ್ಯಾನ, ಯೋಗ, ಕುಳ್ಳಿ ಶಕ್ತಿ, ಜಾಗೃತಿ ಬಗ್ಗೆ, ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ. ವಿಡಿಯೋದಲ್ಲಿ ಮುಂದುವರಿಯೋಣ. ಯಾವೊಬ್ಬ ಮನುಷ್ಯರು ಆತ್ಮಗಳ ಇರುವಿಕೆ ಬಗ್ಗೆ, ಅಂದರೆ ಆತ್ಮಗಳು ಇರ್ತಕ್ಕಂಥದ್ರ ಬಗ್ಗೆ ನಂಬಿಕೆ ಬರುತ್ತೆ, ಅವರು ಈ ಮನುಷ್ಯ ಜನ್ಮದಲ್ಲಿ ಒಂದು ರೀತಿಯಾಗಿ ಸಾರ್ಥಕತೆಯನ್ನು ಪಡೆದಂತೆ. ಏಕೆಂದರೆ ಯಾವೊಬ್ಬ ಮನುಷ್ಯನಿಗೆ ನಾನು ಯಾವ ಮನೆಯಲ್ಲಿ ಹುಟ್ಟಿದ್ದೇನೆ, ಯಾವ ಕಾರಣಕ್ಕೆ ಹುಟ್ಟಿದ್ದೇನೆ, ನನ್ನ ಕರ್ಮಫಲ ಏನು, ನನ್ನ ಭಾಗ್ಯ ಏನು, ನಾನು ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಆಹಾರ ಸೇವನೆ ಮಾಡಿದ್ರೆ ನನಗೆ ಆರೋಗ್ಯ ಇರುತ್ತೆ, ಯಾವ ಆಹಾರ ಸೇವನೆ ಮಾಡದೇ ಇದ್ದರೆ ನನಗೆ ಉಳಿತಿರುತ್ತೆ, ಯಾವುದನ್ನು ಮಾಡಿದ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದರೆ ಯೋಗ್ಯವಾದಂಥ ಆಹಾರ ಸೇವನೆ ಮಾಡಿ ಶರೀರವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಈ ಅಂಶಗಳು ತಿಳಿದಿದ್ದಂಥ ಪಕ್ಷದಲ್ಲಿ ಜೀವನ ಕೂಡ ಸಕಾರಾತ್ಮಕವಾಗಿ ನಡೆಯುತ್ತೆ. ಹಾಗೆ ಯಾವೊಬ್ಬ ಮನುಷ್ಯ ಭೂಮಿ ಮೇಲೆ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನೇ ಎಲ್ಲ ಅಥವಾ ನಮ್ಮ ಮನುಷ್ಯ ವರ್ಗವೇ ಎಲ್ಲ, ಈ ಮನುಷ್ಯರನ್ನು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ಎಂಬತಕ್ಕಂಥ ಭಾವದಲ್ಲಿದ್ದರೆ ಮನುಷ್ಯ 100ರಲ್ಲಿ 80 ಅಥವಾ 85-90% ಕ್ಷಣಕ್ಕೂ, ದಿನದಿಂದ ದಿನಕ್ಕೂ, ಕಾರ್ಯದಿಂದ ಕಾರ್ಯಕ್ಕೂ, ಘಟನೆಯಿಂದ ಘಟನೆಗೂ, ಮನುಷ್ಯರಿಂದಲೂ ಬೇರೆಯವರಿಂದಲೂ ಕೂಡ, ಆತ್ಮಗಳಿಂದಲೂ ಕೂಡ ಹೆಜ್ಜೆಗೂ ಹಾನಿಗೆ ಒಳಗಾಗುತ್ತೆ ಜೀವ. ಯಾವಾಗ ಈ ಆತ್ಮಗಳು ಕೂಡ ಇದ್ದಾವೆ, ಈ ರೀತಿಯಾಗಿ ಕೂಡ ಇರುತ್ತೆ, ಇಂಥದ್ದು ಒಂದು ಲೋಕ ಇದೆ. ಈ ಕಾರಣದಿಂದ ಹಾನಿಗಳಾಗುತ್ತೆ, ಬಾಧೆಗಳಾಗುತ್ತೆ, ತೊಂದರೆಗಳಾಗುತ್ತೆ. ಇದರಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳೋದು ಹೇಗೆ ಎಂಬತಕ್ಕಂಥದ್ದು ಗೊತ್ತಾಗುವುದು ಕೂಡ ಒಂದು ರೀತಿಯಾಗಿ ಮನುಷ್ಯ ಈ ಒಂದು ಬಲ್ದೆ ಮಗ್ಲಲ್ಲಿ ಎದ್ದಂಗೆ ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈ ಮನುಷ್ಯ ಜೀವನದಲ್ಲಿ ಗೆದ್ದ ರೀತಿಯಾಗಿ. ಏಕೆಂದರೆ ಈ ರೀತಿಯಾಗಿ ಇದೆ ಎಂಬತಕ್ಕಂಥದ್ದು ಗೊತ್ತಾದ್ರೇ ಅದಕ್ಕೆ ಪರಿಹಾರವನ್ನು ಮಾಡ್ಕೊಳ್ಳೋದು, ಅಥವಾ ಅಂಥ ಸಮಸ್ಯೆಗಳು ಬರದೇ ರೀತಿ ತಡೆಗಟ್ಟೋದು, ಅಥವಾ ಅಂಥ ಸಮಸ್ಯೆಗಳನ್ನು ನಿಯಂತ್ರಿಸೋದು, ಅಂಥ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತ ಆಗೋದು ಸಾಧ್ಯ ಆಗುತ್ತೆ. ಮನುಷ್ಯನಿಗೆ ನಂಬಿಕೆಯೇ ಇಲ್ಲ ಅಂದರೆ ಜೀವನ ಪರ್ಯಂತ ಎಷ್ಟಾದರೂ ಸಮಸ್ಯೆಗಳು ಬರ್ತಾ ಇರಲಿ, ಅದಕ್ಕೆ ಪರಿಹಾರನೇ, ಚಿಕ್ಕ ಸಮಸ್ಯೆ ಬಂದರೂ ಪರಿಹಾರ ಇಲ್ಲ, ಮಧ್ಯಮ ಸಮಸ್ಯೆ, ದೊಡ್ಡ ಸಮಸ್ಯೆ ಬಂದ್ರೂ ಕೂಡ ಪರಿಹಾರ ಮೊದಲೇ ಇಲ್ಲ. ಮನುಷ್ಯನಿಗೆ ದೇಹದಲ್ಲಿ ಹುಣ್ಣಾಗಿದೆ, ಆ ಕಾರಣದಿಂದ ದೇಹದಲ್ಲಿ ಬಾಧೆ ಆಗ್ತಾ ಇದೆ ಅಂತ ಯಾರಾದರೂ ಹೇಳಿದ್ರೆ, ದೇಹಕ್ಕೆಲ್ಲ ಹುಣ್ಣಾಗೋದಿಲ್ಲ, ದೇಹಕ್ಕೆಲ್ಲ ಬಾಧೆ ಆಗೋದಿಲ್ಲ, ಇದು ಮನುಷ್ಯ ಅಂತ ಅಂದ್ಕೊಂಡು ಮನುಷ್ಯ ನಡೀತಾ ಇದ್ದರೆ ಆ ಹುಣ್ಣು ಒಂದಿನ ಆ ಮನುಷ್ಯನನ್ನೇ ಸಾಯಿಸ್ಬಿಡುತ್ತೆ ಅಲ್ವೇ? ಹಾಗೆ ಮನುಷ್ಯ ಹುಣ್ಣಾಗಿದ್ದೆ ಈ ರೀತಿಯಾಗಿ ಮನುಷ್ಯನ ದೇಹದಲ್ಲೂ ಕೂಡ ಉಂಟಾಗುತ್ತೆ, ಇದಕ್ಕೆ ಚಿಕಿತ್ಸೆ ಮಾಡ್ಕೋಬೇಕು, ಈ ಚಿಕಿತ್ಸೆ ಮಾಡ್ಕೊಳ್ದಾದ್ರೆ ದೇಹ ಉಳಿಯೋದಿಲ್ಲ ಅಂತ ಆ ಒಂದು ಕಾರಣಕ್ಕೆ ಮನುಷ್ಯ ಅನಲೈಸ್ ಮಾಡಿದ್ರೆ, ಅದರ ಬಗ್ಗೆ ತಿಳಿದ್ರೆ, ಅದರ ಬಗ್ಗೆ ಗಂಭೀರತೆಯನ್ನು ತಾಳಿದರೆ, ಅಂಥ ಸಂದರ್ಭದಲ್ಲಿ ಡಾಕ್ಟರ್ ಸಹಾಯದಿಂದ ಅಥವಾ ಯಾವುದೋ ಒಂದು ವೈದ್ಯಕೀಯ ವಿಭಾಗದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥವರ ಸಹಾಯದಿಂದ ಚಿಕಿತ್ಸೆಯನ್ನು ಮಾಡಿಕೊಂಡು ಆ ಹುಣ್ಣು ಆ ಮನುಷ್ಯನನ್ನು ಸಾಯಿಸಿದಂತೆ ಪ್ರೊಟೆಕ್ಟ್ ಮಾಡ್ಕೋಬೋದು. ಅಯ್ಯೋ, ಹುಣ್ಣೆಲ್ಲ ಆಗೋದಿಲ್ಲ, ಇದೆಲ್ಲ ಹಂಗೆ ಅನ್ಬಾರ್ದು, ಅವೆಲ್ಲ ನಮ್ಮ ಕಣ್ಣಿಗೇನು ಕಾಣಲ್ಲ, ದೇಹದಲ್ಲಿ ಇದೆಲ್ಲ ಸಹಜವಾಗಿ ಆಗುತ್ತೆ ಅಂದರೆ ಇಂದಲ್ಲ ನಾಳೆ ಆ ಹುಣ್ಣೇನಾಗಿರುತ್ತೆ, ಅದರಲ್ಲಿ ಇರ್ತಕ್ಕಂಥ ಕೀಟಾಣುಗಳು ಮನುಷ್ಯನ ರಕ್ತವನ್ನು ಕಲುಷಿತ, ಮಾಂಸವನ್ನು ಕಲುಷಿತ, ಬುದ್ಧಿಯನ್ನು ಕಲುಷಿತ, ಜೀವನವನ್ನು ಕಲುಷಿತ, ನಂತರದಲ್ಲಿ ಜೀವವನ್ನು ಕಲುಷಿತ ಮಾಡಿ ಸಾಯಿಸ್ಬಿಡ್ತಾ.
ಅಲ್ವೇ? ಅದೇ ರೀತಿಯಾಗಿ ಯಾವ ಮನುಷ್ಯರಿಗೆ ಆತ್ಮಗಳಿದೆ ಎಂಬುದು ಗೊತ್ತಾಗುತ್ತೆ. ಒಂದು ರೀತಿಯಾಗಿ ಆ ಮನುಷ್ಯನಲ್ಲಿ ಭಾಗ್ಯೋದಯ ಆದಂತೆ, ಒಂದು ಜಾಗೃತಿ ಆದಂತೆ. ಸರಿ, ಈಗ ಯಾರಿಗೆ ಗೊತ್ತಾಗಿದೆ ಅವ್ರಿಗೆ ಹೇಗೂ ಪರಿಹಾರವನ್ನು ಮಾಡ್ಕೋತಾರೆ, ಏಕೆಂದರೆ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ಯಾರಿಗೆ ಗೊತ್ತಾಗಿಲ್ಲ ಅವ್ರನ್ನ ಸರಿಪಡಿಸೋದು ಹೇಗೆ, ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಗಮನಿಸಿ. ಯಾರಿಗೆ ಕರ್ಮಫಲ ಇನ್ನೂ ಭಾರ ಇದೆ, ಅಂದರೆ ಅವರ ಪೂರ್ವ ಜನ್ಮದ ಕರ್ಮಗಳು ಕಷ್ಟವನ್ನು ಅನುಭವಿಸುವಂತೆ ಈ ದೇಹವನ್ನು, ಈ ದೇಹದ ಜೀವನವನ್ನು ಇಟ್ಟಿರುತ್ತೆ. ಅದು ಮಕ್ಕಳಾದರೂ ಸರಿಯೇ, ಸ್ತ್ರೀ ಪುರುಷರಾದರೂ ಸರಿಯೇ, ದೊಡ್ಡವರಾದರೂ ಸರಿಯೇ, ಪ್ರಾಣಿ ಪಕ್ಷಿಗಳಾದರೂ ಸರಿಯೇ, ಜೀವ ಜಂತುಗಳಾದರೂ ಸರಿಯೇ, ಮನೆಗಳಾದರೂ ಸರಿಯೇ, ಮರಗಳಾದರೂ ಸರಿಯೇ, ಯಾರೇ ಆದರೂ ಸರಿಯೇ ಅವರ ಕರ್ಮಫಲಗಳನ್ನು ನಿಶ್ಚಯವಾಗಿ ಅನುಭವಿಸಬೇಕು. ಹಳ್ಳ ಕೊಳ ತೆರೆಗಳು ಕೂಡ ಬತ್ತಿ ಹೋಗುತ್ತವೆ, ಅವುಗಳ ಬಾಳಲ್ಲಿ ತಂದದ್ದು ಅವುಗಳ ಕರ್ಮಫಲ. ಗಿಡಗಳು ಹಣ್ಣು ಹಂಪಲುಗಳಿಂದ ಮುಕ್ತವಾಗುತ್ತವೆ, ಒಣಗಿ ಹೋಗುತ್ತವೆ. ಬೇರುಗಳೆಲ್ಲವೂ ಕೂಡ ಶುಷ್ಕವಾಗುತ್ತವೆ, ಅವುಗಳು ತಂದಂಥ ಕರ್ಮಫಲ. ಮನುಷ್ಯನು ಕೂಡ ಒಣಗಿ ಹೋಗುತ್ತಾನೆ, ರೋಗ ರುಜಿನಿಗಳಿಂದ ತುತ್ತಾಗುತ್ತಾನೆ, ಆತ್ಮವರ್ಗದಿಂದ ತುತ್ತಾಗುತ್ತಾನೆ. ಮನುಷ್ಯ ತಂದಿರತಕ್ಕಂತಹ ಕರ್ಮಫಲ. ಆತ್ಮಗಳು ಕೂಡ ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗ್ತವೆ. ಆಹಾರ, ನಿದ್ರೆ, ಜೀವನ ಎಂಬತಕ್ಕಂಥದ್ದು ಮೊದಲೇ ಇರೋದಿಲ್ಲ. ಭಗವಂತನ ಆಚರಣೆಗೆ ಅವುಗಳಲ್ಲಿ ಮನಸ್ಸೇ ಇರೋದಿಲ್ಲ. ಕಲುಷಿತ ಬುದ್ಧಿ, ಮಿದುಳು ಅಂಶಗಳು ತುಂಬಿಕೊಂಡಿರುತ್ತೆ, ಅವುಗಳ ಕರ್ಮಫಲ. ಹೀಗೆ ಪ್ರತಿಯೊಬ್ಬರ ಕರ್ಮ ಫಲಗಳು ಕೂಡ ಅವರವರನ್ನು ಬಾಧಿಸದೇ ಬಿಡದು. ಹೀಗಿದ್ದಾಗ ಯಾವೊಬ್ಬ ಮನುಷ್ಯನಲ್ಲಿ ಇನ್ನೂ ಕೂಡ ಆ ಒಂದು ಭಾಗ್ಯೋದಯ ಎಂಬತಕ್ಕಂಥದ್ದಾಗಿಲ್ಲ, ಅಂಥ ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥ ಯೋಗ ಬಂದಿಲ್ಲ. ಆ ಸಂದರ್ಭದಲ್ಲಿ ನಾನೇ ಬಲ್ಲವರು, ನಾನೇ ತಿಳಿದವರು, ನನಗಿಂತ ಬಲ್ಲವರು ಯಾರಿಲ್ಲ, ಎಲ್ಲ ನನಗೆ ಗೊತ್ತು ಅನ್ನುವವರಿಗೆ ಜೀವನದಲ್ಲಿ ಏನೂ ಗೊತ್ತಿಲ್ಲ ಎಂಬುದೇ ಅರ್ಥ. ಯಾರು ಎಲ್ಲ ನನಗೆ ಗೊತ್ತು ಅಂತಾರೋ ಅವ್ರಿಗೆ ಎಂದಾದರೂ ನಾಳೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ ಅರ್ಥ. ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋದು ಏನೋ ಸಮಸ್ಯೆಯನ್ನು ಕೊಡ್ತಾ ಇದೆ. ಈಗ ಅವ್ರಿಗೆ ಗೊತ್ತಿದ್ರೆ ಅವ್ರು ತೊಡ್ಕೊಬಿಡೋರು, ಅವ್ರಿಗೆ ಗೊತ್ತಿದ್ರೆ ಅದನ್ನು ನಿರ್ಬಂಧ ಮಾಡೋರು, ಅದನ್ನು ತಡೆಗಟ್ಟತಕ್ಕಂಥದ್ದು, ಅಥವಾ ಅಂಥ ಸಮಸ್ಯೆಗಳು ಉತ್ಪನ್ನ ಆಗದೇ ಇರೋ ರೀತಿಯಾಗಿ ಸಂಪೂರ್ಣ ನಾಶವನ್ನು ಮಾಡ್ತಕ್ಕಂಥದ್ದು ಮಾಡೋರು. ಅಂದರೆ ಅವರಿಗೆ ಗೊತ್ತಿಲ್ಲದೇ ಇರುವ ಕಾರಣ ಮನುಷ್ಯನ ಜೀವನದಲ್ಲಿ ಸಮಸ್ಯೆಗಳು ಬಂದಿದ್ದ. ಅದೇ ರೀತಿಯಾಗಿ ದೇಹದಲ್ಲಿನ ರೋಗ ರುಜಿನಿಗಳು, ಮಾನಸಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಜೀವನದ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು, ಧಾರ್ಮಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳು, ಪರಿಸರದ ಸಮಸ್ಯೆಗಳು, ಆತ್ಮಗಳ ಸಮಸ್ಯೆಗಳು ಕೂಡ ಉಳಿದಿರ್ತಕ್ಕಂಥದ್ದು. ಈ ಜಗತ್ತಿನಲ್ಲಿ ಏನೇನು ಉಳಿದಿದ್ದಾವೆ, ಯಾವ್ಯಾವ ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ ಸಂಪೂರ್ಣವಾಗಿ ಮನುಷ್ಯನಿಗೆ ಗೊತ್ತಿಲ್ಲ. ಆತ್ಮಗಳೇನು ಸಮಸ್ಯೆನಲ್ಲಿದ್ದಾವೆ ಅವುಗಳಿಗೆ ಬುದ್ಧಿ ಗೊತ್ತಿಲ್ಲ. ಏನು ಧರ್ಮ, ಯಾವುದು ಸತ್ಯ, ಯಾವುದು ಭಗವಂತ, ಯಾವ ಕಾರ್ಯ ನಮಗೆ ಬೇಕು, ಯಾವುದರಿಂದ ನಮಗೆ ಒಳಿತಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಆತ್ಮದ ಹಾವಳಿ ತುಂಬ ಜಾಸ್ತಿ ಇದೆ. ಮನುಕುಲಕ್ಕಿಂತ ಆತ್ಮದ ರಾಶಿ ಇರ್ತಕ್ಕಂಥದ್ದು ಜಾಸ್ತಿ. ಅವ್ರಿಗೇನು ಗೊತ್ತಿಲ್ಲ, ಬುದ್ಧಿ ತಿಳುವಳಿಕೆ ಗೊತ್ತಿಲ್ಲ, ಭಗವಂತನ ಬಗ್ಗೆ ಅರಿವು ಇಲ್ಲ. ಭೂಮಿಯೊಳಗಿರುವ ಬಾವಿಯಲ್ಲಿ ಕಪ್ಪೆಯಂತೆ ಆತ್ಮಗಳ ಬುದ್ಧಿಮಂಡಲದ ಸ್ಥಿತಿ. ಹಾಗೆ ಮನುಷ್ಯ ಕೂಡ ಕಡಿಮೆ ಇಲ್ಲ. ಮನುಷ್ಯನಿಗೆ ಸಾವಿರಾರು ಚಾಲೆಂಜಸ್ ಇದೆ, ಸಾವಿರಾರು ಸಮಸ್ಯೆಗಳಿದೆ. ಈ ಸಮಸ್ಯೆಗಳಿಗೆ ಕಾರಣ ಅವರಿಗೆ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಯಾವ ವಿಷಯಗಳು ಗೊತ್ತು, ಅಕ್ಷರಗಳು ಗೊತ್ತಿದ್ದರೆ ಓದುತ್ತಾರೆ, ವಿಷಯಗಳು ಗೊತ್ತಿದ್ದೆ ಮಾತನಾಡ್ತಾರೆ, ಅಥವಾ ಆರೋಗ್ಯದ ಬಗ್ಗೆ ಗೊತ್ತಿದ್ದರೆ ಆಹಾರ ಸೇವನೆಯನ್ನು ಮಾಡ್ತಾರೆ. ಹಾಗೆ ತನ್ನ ಶರೀರ ರಕ್ಷಣೆಗೆ ಸಂಬಂಧಪಟ್ಟಂತೆ ಮಳೆಗಾಲ, ಚಳಿಗಾಲ, ಬೇಸಿಗೆಲ್ಲ ಆದಂಥ ಪಕ್ಷದಲ್ಲಿ ಆ ದೇಹದ ಋತುಗಳಿಗೆ ಅನುಸಾರವಾಗಿ ದೇಹವನ್ನು ಸಂರಕ್ಷಿಸ್ತಕ್ಕಂಥ ಕಾರ್ಯವನ್ನು ಏನು ಮಾಡಬೇಕು, ಆ ಬುದ್ಧಿ ತಿಳುವಳಿಕೆ ಇದ್ದರೆ ರಕ್ಷಿಸ್ಕೋತಾರೆ. ಯಾರಂತ ಬುದ್ಧಿವಂತರಿಲ್ಲ ತನಗೆ ಸಮಸ್ಯೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ರೆಡಿ ಇರೋದು? ಯಾರು ಬುದ್ಧಿ ಅಂತ ದಡ್ರಿದ್ದಾರೆ ಸಮಸ್ಯೆ ಮಾಡ್ಕೊಳ್ಳಿಕ್ಕೆ? ಈಗ ಸಮಸ್ಯೆಗಳಾಗಿದ್ದಾವೆ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಅಂಥ ಸಮಸ್ಯೆಗಳನ್ನು ಬರುವ ಮುಂಚೆ ನಿರ್ಬಂಧವನ್ನು ಮಾಡೋದು, ಬರೋದು ಮುಂಚೆ ಚೀಟಿ ಹಾಕ್ತಕ್ಕಂಥದ್ದು ಗೊತ್ತಿಲ್ಲ. ಅಂದರೆ ಅಲ್ಪಜ್ಞಾನಿ ಇರ್ತಕ್ಕಂಥದ್ದು. ಅಲ್ಪಜ್ಞಾನಿ ಇದ್ದಾಗ ಏನಾಗುತ್ತೆ, ಅಲ್ಪಜ್ಞಾನಿ ಮಹಾಗರ್ವಿ. ಏನು, ಆ ಮನುಷ್ಯನಲ್ಲಿ ಗರ್ವವನ್ನು ಉಂಟು ಮಾಡುತ್ತೆ. ಈಗ ಮನೆಯಲ್ಲೇ ಇರತಕ್ಕಂಥವರಾಗಿರ್ಬೋದು, ಕುಟುಂಬ ವರ್ಗದವರಾಗಿರ್ಬೋದು, ವಿದ್ಯಾಭ್ಯಾಸವನ್ನು ಮಾಡಿದಂಥ ಪಕ್ಷದಲ್ಲಿ ಎಷ್ಟೇ ಪುಸ್ತಕಗಳನ್ನು ಓದಿದರು, ಎಷ್ಟೇ ಅಧ್ಯಯನವನ್ನು ಮಾಡಿದರು, ಎಲ್ಲಿವರೆಗೆ ಸೂಕ್ಷ್ಮ ಲೋಕದ ಆತ್ಮ ಪರಮಾತ್ಮ ಸೃಷ್ಟಿಯ ವಿಧಾನದಲ್ಲಿ ಸಂಪೂರ್ಣ ಜ್ಞಾನವಿಲ್ಲ, ಅದು ನಗಣ್ಯದ ಸಮಾನ. ದೇಹದ ಜೊತೆಗೆ ಹುಟ್ಟಿ ದೇಹಕ್ಕೂ ಕೂಡ ಕಾರ್ಯವನ್ನು ಮಾಡದಂತೆ ನಷ್ಟವಾಗತ್ತೆ. ಎಂತೆಂಥವ್ರು ಪಂಡಿತರು, ಪಾಮರರು, ಅದನ್ನು ಓದೋರು, ಇದನ್ನು ಓದೋರು, ಕೊನೆಗೆ ತನ್ನ ದೇಹದ ರಕ್ಷಣೆಯನ್ನೇ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆ ಭೇದಿ ಆಗುತ್ತೋ, ವಾಂತಿ ಆಗುತ್ತೋ, ಏನೇನಾಗುತ್ತೋ,
ಆ ದೇಹದಲ್ಲಿ ರಕ್ಷಣೆ ಡಬಲ್ ಡಿಗ್ರಿ, ತಿಬ್ಬಲ್ ಡಿಗ್ರಿ, ಜೀವನ ಪರ್ಯಂತ ಡಿಗ್ರಿ ಓದ್ಕೊಂಡವ್ರಿಗೂ ಕೂಡ ಆ ದೇಹ ರಕ್ಷಣೆ ಮಾಡ್ಕೊಳ್ಳೇಕೆ ದೇಹದಲ್ಲಿನ ಜೀವದ ಅಧ್ಯಯನ, ಸೂಕ್ಷ್ಮ ಶರೀರದ ಅಧ್ಯಯನ, ಸೂಕ್ಷ್ಮ ಶಕ್ತಿಯ ಅಧ್ಯಯನ, ಆತ್ಮದ ಅಧ್ಯಯನ, ಪರಮಾತ್ಮನ ಅಧ್ಯಯನ, ಪರಮಾತ್ಮನ ಸೃಷ್ಟಿಯ ಅಧ್ಯಯನ ಮಾಡಿಲ್ಲ. ಕೇವಲ ಪುಸ್ತಕಗಳಲ್ಲಿ ಏನು ವಿಷಯಗಳು ಬಂತು ಅದನ್ನು ಬರೆದಿದ್ದು, ಪುಸ್ತಕದಲ್ಲಿ ಬರೆದಿದ್ದು ವಿಷಯ ದೇಹಕ್ಕೆ ಮಾತ್ರ ಸ್ವಂತ, ಆತ್ಮಕ್ಕೆ ಉಪಯೋಗವಾಗದು. ಆಧ್ಯಾತ್ಮ ಜ್ಞಾನ ಇದ್ದಂತಹ ಪಕ್ಷದಲ್ಲಿ ಆತ್ಮಕ್ಕೆ ಉಪಯೋಗ ಅಲ್ವೇ? ಹಾಗಿದೆ ಅಂತ ಪಕ್ಷದಲ್ಲಿ ಓದು ಎಂಬತಕ್ಕಂಥದ್ದೇನಿದೆ ಇದು ದೇಹಕ್ಕೆ ಮಾತ್ರ ಸೀಮಿತವಾಗ್ತಕ್ಕಂಥದ್ದಾಗಿರುತ್ತೆ. ಆದರೆ ಇನ್ನೊಂದು ಜ್ಞಾನ ಎಂಬತಕ್ಕಂಥದ್ದೇನಿದೆ ಅದು ಜೀವ ಮತ್ತು ಆತ್ಮಕ್ಕೂ ಕೂಡ ಸಹಕಾರಿಯಾಗಿದೆ. ಹಾಗಾಗಿ ಎಲ್ಲಿಯವರೆಗೆ ವಿಷಯಗಳು ಅವರಿಗೆ ಗೊತ್ತಿರೋದಿಲ್ಲ ಅಂತ ಸಂದರ್ಭದಲ್ಲಿ ದೇಹದಲ್ಲಿ ಅನಾರೋಗ್ಯ, ಹಾನಿಕಾರಕ ಸಮಸ್ಯೆಗಳು ಮನುಷ್ಯನಲ್ಲಿ ಮುಂದುವರಿತಾವೆ. ಈಗ ಪರಿಹಾರ ಏನು ಅನ್ನೋದಾದರೆ ನೀವು ಗಮನಿಸಬೇಕು. ಅವರ ಜಾತಕದಲ್ಲಿ ದೋಷ ಇದ್ದರೆ ಅಥವಾ ಅವರ ಕರ್ಮಫಲಗಳು ಇನ್ನೂ ಬಾಕಿ ಇದ್ದರೆ ನೀವು ಬಂಡೆಯನ್ನೇ ತಗೊಂಡು ಹೂವನ್ನಾಗಿ ಇಟ್ಟರೂ ಕೂಡ ಇದೇ ರೀತಿಯಾಗಿ ಒಂದು ಪರಿಸರದಲ್ಲಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಇಲ್ಲ, ಅದು ಏನೋ ಮಾಯಾವಿದ್ಯೆ ಇರಬೇಕು, ಏನೋ ಒಂದು ಮ್ಯಾಜಿಕ್ ಇರಬೇಕು, ಅದಕ್ಕೆ ಹಂಗೆ ಮಾಡಿರೋದು, ಇದು ಕಟ್ಟಿರಬೇಕು, ನಾನು ನಂಬೋದಿಲ್ಲ ಅಂತಾರೆ ಅಲ್ವಾ? ಎಲ್ಲಿವರೆಗೆ ಜೀವಕ್ಕೆ ನಂಬಿಕೆ ಬರಬೇಕು ಅಂದರೆ ಗಮನಿಸಿ, ಯಾವುದೇ ದೇಹದಲ್ಲಿ ಇರ್ತಕ್ಕಂತಹ ಜೀವಗಳು ಯಾರೂ ಕೂಡ ಅಜ್ಞಾನಿಯಲ್ಲ, ಯಾರೂ ಕೂಡ ಅವಿವೇಕಿ ಅಲ್ಲ. ಬದಲಿಗೆ ಆ ಜೀವಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಆತ್ಮ. ಆತ್ಮ ಸಂಪೂರ್ಣ ಜ್ಞಾನಿ, ಆ ಸಂಪೂರ್ಣ ತತ್ವಜ್ಞಾನವನ್ನು ಬಲ್ಲದ್ದು. ತತ್ವಜ್ಞಾನ ಅಂದರೆ ಯಾವುದು ಗೋಚರ ಅಗೋಚರವಾಗಿರ್ತಕ್ಕಂಥದ್ದು ಎರಡರ ಜ್ಞಾನವೂ ಕೂಡ ಇದೆ. ಸೃಷ್ಟಿ, ಸ್ಥಿತಿ, ಲಯದ ಮೂರರ ಜ್ಞಾನವೂ ಕೂಡ ಆತ್ಮಕ್ಕಿದೆ. ಆದರೆ ಅದಕ್ಕೆ ಆ ಅಂಟುಕೊಂಡಿರ್ತಕ್ಕಂಥ ಆವರಣ, ನಿಮಗಂತೂ ಕಣ್ಣಂತೂ ಇದೆ, ನೀವು ರೆಪ್ಪೆ ತೆರೆದೇ ಇದ್ದರೆ ನಿಮ್ಗೆ ಲೋಕ ಹೇಗೆ ಕಾಣುತ್ತೆ ಅಲ್ವೇ? ನೀವು ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣು ಮುಚ್ಚಿದ್ರೆ ನಿಮ್ಮ ಮನೆಯಲ್ಲಿ ಏನು ಬೆಳಕಿದೆಯೋ ಅಥವಾ ಕತ್ತಲಿದೆಯೋ ಏನು ಗೊತ್ತಾಗುತ್ತೆ? ಕಣ್ಣು ಬಿಟ್ಟರೆ ತಾನೇ ನಿಮಗೆ ಗೊತ್ತಾಗೋದು ಅಲ್ವಾ? ಹಾಗೆ ಮನುಷ್ಯನ ಪ್ರತಿಯೊಬ್ಬರಲ್ಲೂ ಕೂಡ ಆತ್ಮ ಇದೆ. ಆತ್ಮದ ಸುತ್ತ ಜೀವಾತ್ಮದ ಆವರಣ ಇದೆ. ಆ ಜೀವಾತ್ಮ ಕಣ್ಣು ಬಿಟ್ಟರೆ ತಾನೇ ಗೊತ್ತಾಗೋದು, ಅಥವಾ ಆತ್ಮವನ್ನು ದರ್ಶಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ತಾನೇ ಗೊತ್ತಾಗೋದು ಅಲ್ವಾ? ಅದಕ್ಕೆಲ್ಲ ಸಮಯ ಬರಬೇಕು, ಕಾಲಾವಧಿ ಬರಬೇಕು. ಪರಿಹಾರವನ್ನು ನೀವು ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೋವಾಗುವಂತೆ ಆದರೆ ಈ ವಿಧಿ ಮತ್ತು ಜಗತ್ತಿನಲ್ಲಿ ಭಗವಂತನನ್ನು ಬಿಟ್ಟರೆ ಸಹಾಯ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ. ಎಲ್ಲ ಮನುಷ್ಯ ವರ್ಗವೂ ಕೂಡ ಅವರವರ ಕರ್ಮ ಫಲ ಅನುಸಾರವಾಗಿ ಬರ್ತಕ್ಕಂಥದ್ದು. ಅವರು ಬಯಸಿದಂತೆ ಇರಲಿಕ್ಕಾಗೋದಿಲ್ಲ, ಅವರು ಬಯಸಿದಂತೆ ಆಹಾರ ಸೇವನೆ ಮಾಡಲಿಕ್ಕೆ, ಅವರು ಬಯಸಿದಂತೆ ಜೀವನ ಮಾಡಲಿಕ್ಕಾಗೋದಿಲ್ಲ, ಅವರು ಬಯಸಿದಂತೆ ಸುಖ ಸಂತೋಷ ನೆಮ್ಮದಿಯಿಂದ ಇರಲಿಕ್ಕಾಗೋದಿಲ್ಲ. ಕರ್ಮ ಫಲಗಳು ಎಂಬತಕ್ಕಂಥದ್ದು ಕಾರ್ಯವನ್ನು ಮಾಡ್ತಾವೆ ಅಂದರೆ ಮನುಷ್ಯ ಅವನ ಅಸ್ತಿತ್ವ ಅವನ ಕೈಯಲ್ಲಿ ಇಲ್ಲ, ಎಲ್ಲ ಕರ್ಮ ಲೆಕ್ಕಾಚಾರ ಎಂಬತಕ್ಕಂಥದ್ದಿರೋದು. ಹಾಗಿದ್ದಾಗ ಯಾರು ಕೂಡ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಿಗೆ ಅವರವರೇ ಸಹಾಯವನ್ನು ಮಾಡ್ಕೋಬೇಕು. ಆತ್ಮವೇ ಗುರು, ಆತ್ಮವೇ ಶಕ್ತಿ, ಆತ್ಮಕ್ಕೆ ಆಧಾರ ಪರಮಾತ್ಮ. ಹಾಗಾಗಿ ಪರಮಾತ್ಮನ ಶರಣಾಗತಿಯನ್ನು ಯಾರು ಹೋಗ್ತಾರೆ ಅವರಿಗೆ ಪರಿಹಾರ ಲಭ್ಯವಾಗುತ್ತೆ. ಈಗ ಯಾರು ನಂಬಿದ್ರು ಅವರಿಗೆ ಭಗವಂತನ ಕೃಪೆ ಪ್ರಾಪ್ತಿಯಾಗಿದೆ, ಯಾರು ನಂಬ್ತಾ ಇಲ್ಲ ಅವ್ರಿಗಿನ್ನೂ ಭಗವಂತನ ಕೃಪೆ ಪ್ರಾಪ್ತಿಯಾಗಲಿಕ್ಕೆ ಸಮಯ ಇದೆ ಅಂತ ಅರ್ಥ. ಇಂಥ ಸಂದರ್ಭದಲ್ಲಿ ಬಲಾತ್ಕಾರದಿಂದ ಅವರನ್ನು ಒಪ್ಪಿಸಲು ಹೋದರೆ ನಿಮಗೆ ನಷ್ಟ ಆಗತ್ತೆ. ಅದರಿಂದಾಗಿ ಅವರು ತಂದಿದ್ದು ಪಾಲಿಗೆ ಬಂದಿದ್ದು ಪಂಚಾಮೃತ, ಅವರವರು ತಂದಿದ್ದು ಅವರವರ ಪಾಲಿಗೆ ಆಗ್ಬಿಡ್ಬೇಕು. ಜಗತ್ತಲ್ಲಿ ಎಷ್ಟು ಜನ ಇದ್ದಾರೆ ಈ ಭಗವಂತನನ್ನು ನಂಬೋದಿಲ್ಲ, ನಾಸ್ತಿಕ ವರ್ಗ ಇದೆ. ಅವ್ರಿಗೆ ಸಮಯ ಬಂದಿಲ್ಲ, ಈ ಜನ್ಮ ಆಗಿರೋದು ಮುಂದಿನ ಜನ್ಮ ಆಗಿರ್ಬೋದು. ಅವರವರು ಟೈಮ್ ಬಂದಾಗ ಎಚ್ಚೆತ್ಕೋತಾರೆ, ಯಾರೂ ಬೇಕಾಗಿಲ್ಲ. ಅವರನ್ನು ಅವರು ಕನ್ನಡಿಯಲ್ಲಿ ನೋಡಿದಂತೆ ಅವರ ಬಿಂಬ ಅವರಿಗೆ ಕಾಣುವಂತೆ ಅವರ ಆತ್ಮ, ಅವರ ಜೀವಾತ್ಮ ಅವರನ್ನು ದರ್ಶನವನ್ನು ನೀಡುತ್ತವ್ರಿಗೆ ಆಗ ಎಚ್ಚೆತ್ಕೋತಾರೆ. ಅಲ್ಲಿವರೆಗೆ ಸಮಯ ಎಂಬತಕ್ಕಂಥದ್ದು ಬರಬೇಕು. ಆತ್ಮಜಾಗೃತಿ ಮತ್ತು ಈ ಒಂದು ಮನುಷ್ಯನ ಅದೃಷ್ಟದ ಜಾಗೃತಿ, ಅದಕ್ಕೆ ಭಾಗ್ಯೋದಯ ಅಂತ ಕರಿತೇವೆ. ಆ ಸಮಯ ಬಂದಾಗ ಎಚ್ಚೆತ್ಕೋತಾರೆ. ಇಲ್ಲದಿದ್ದರೆ ನೋವು ಬಾಧೆಗಳ ಸಂಕಟದಲ್ಲಿ ಅವರ ಸಮಯದ ಬರೋವರೆಗೂ ಕೂಡ ಆ ಒಂದು ಕಾರ್ಯವನ್ನು ಮಾಡಬೇಕಾಗತ್ತೆ. ಇಲ್ಲ ನಿಮಗೆ ಅವರ ಬಗ್ಗೆ ಅಷ್ಟೊಂದು ಪ್ರೀತಿ ಒಲವು ಇದ್ದರೆ ಅವರ ಕರ್ಮಗಳೇನಿದ್ದಾವೆ ಅವರ ಕರ್ಮಗಳನ್ನು ಕಳೆಯಲಿಕ್ಕೆ ದಾನ ಧರ್ಮ ಹೋಮ ಹವನಾದಿಗಳನ್ನು ಮಾಡಿ ದೇವಸ್ಥಾನಕ್ಕೆ ಸಕಾರಾತ್ಮಕ ಪೂಜೆಯನ್ನು ಮಾಡ್ತಕ್ಕಂಥ ದೇವಸ್ಥಾನಗಳಿಗೆ ನೀವು ಸೇವೆಯನ್ನು ಮಾಡ್ಬೋದು. ಶಾರೀರಿಕ ಸೇವೆ, ಮಾನಸಿಕ ಸೇವೆ ಅಂದರೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಾರೀರಿಕ ಸೇವೆ, ಬೌದ್ಧಿಕ ಸೇವೆ ಅಂದರೆ ಯಾವ್ದಾದ್ರು ಕಾರ್ಯಗಳನ್ನು ಮಾಡ್ತಕ್ಕಂಥ ಬುದ್ಧಿ ತಿಳುವಳಿಕೆಯನ್ನು ಬಳಸ್ತಕ್ಕಂಥದ್ದು, ಆರ್ಥಿಕ ಸೇವೆ ಅಂದರೆ ನಿಮ್ಮಲ್ಲಿ ಇದ್ದಂಥ ಯೋಗ್ಯವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ಹಣಕಾಸು, ಧನ ಅಂದರೆ ಹಣ, ವಸ್ತು ಇತ್ಯಾದಿಗಳ ಒಂದು ದಾನ ಧರ್ಮವನ್ನು ಕೂಡ ಮಾಡ್ಬೋದು. ಅದರಿಂದಾಗಿ ಅವರ ಪಾಪಕೃತ್ಯಗಳು ಎಂಬತಕ್ಕಂಥದ್ದು ಏನಿದ್ರೆ ಪೂರ್ವ ಜನ್ಮದ ಕರ್ಮಗಳು ಯಾವುದೋ ರೂಪದಲ್ಲಿ ಕಷ್ಟಗಳನ್ನು ಅನುಭವಿಸ್ಬೇಕು ಅಂತ ಇದ್ದರೆ ಅವು ಕಾಲಾನಂತರದಲ್ಲಿ ಸಡನ್ ಆಗಿ ಹೋಗೋದಿಲ್ಲ. ಕಾಲಾನಂತರದಲ್ಲಿ ಹಂತ ಹಂತವಾಗಿ ನಿಮ್ಮನ್ನು ಭಗವಂತ ಪರೀಕ್ಷೆ ಕೂಡ ಮಾಡ್ತಾನೆ. ನಿಮ್ಮಲ್ಲಿ ನಿರಂತರವಾದಂತಹ ಭಕ್ತಿ, ಭಯ ಭಕ್ತಿ ಎಂಬತಕ್ಕಂಥದ್ದೇನಿದೆ ಭಗವಂತನ ಪ್ರತಿ ನಂಬಿಕೆ ಇದೆ, ಇದನ್ನೆಲ್ಲ ಖಚಿತಪಡಿಸ್ಕೊಂಡು ಅಂಥ ಸಮಸ್ಯೆಗಳು ಕೂಡ ಎಲ್ಲ ನಿವಾರಣೆ ಆಗ್ತವೆ.
ಅದರಿಂದಾಗಿ ಯಾರು ಜಾಗೃತಿಯಾಗಿದ್ದೀರಿ ಅದೃಷ್ಟವಂತರು, ಯಾರು ಜಾಗೃತಿ ಆಗಿಲ್ಲ ಅವರಿನ್ನು ಕರ್ಮಫಲ ಬಾಕಿ ಇದೆ ಅಂತಾನೆ ತಿಳಿಬೇಕು ಅಂತ ಹೇಳ್ತಾ, ಆ ಒಂದು ಕರ್ಮಫಲ ಕಳೀಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು, ಅವರು ಕೂಡ ಪ್ರಯತ್ನವನ್ನು ಮಾಡ್ಬೋದು. ಅವರೇ ಸ್ವಯಂ ಪ್ರಯತ್ನವನ್ನು ಮಾಡಿದ್ರೆ ಬೇಗ ನಿವಾರಣೆಗಳಾಗ್ತವೆ. ಆಗ ಭಗವಂತನ ದರ್ಶನ ಆಗೋದು ಅಥವಾ ಆತ್ಮಗಳ ಇರುವಿಕೆ ಬಗ್ಗೆ ಗೊತ್ತಾಗೋದು, ಕರ್ಮಫಲದ ಬಗ್ಗೆ ಗೊತ್ತಾಗೋದು, ಅವರ ಪೂರ್ವಜನ್ಮದ ಬಗ್ಗೆ ಗೊತ್ತಾಗೋದು, ಈ ಜನ್ಮದ ಬಗ್ಗೆ, ಮುಂದಿನ ಜನ್ಮಕ್ಕೆ ನಾನು ಏನಾಗ್ತೀನಿ ಅನ್ನೋದ್ರ ಬಗ್ಗೆ ಗೊತ್ತಾಗೋದು ಹಂತವಾಗಿ ತಿಳಿತಾ ಹೋಗುತ್ತೆ. ಆದರೆ ಭಗವಂತನಲ್ಲಿ ಶರಣಾಗತಿ ಆಗ್ತಕ್ಕಂಥದ್ದು ಅಗತ್ಯ, ಪೂಜೆ ಕೈಕರ್ಯ ಜಪತಪಾದಿಗಳನ್ನು ಮಾಡ್ತಕ್ಕಂಥದ್ದು ಅಗತ್ಯ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಈಗ ಧೂಪದ ಪೌಡರ್ ಇತ್ಯಾದಿ ಬಗ್ಗೆ ಪ್ರಥಮ ಹಂತದಲ್ಲಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೇನೆ. ಈ ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.